ನಮಸ್ಕಾರ ವೀಕ್ಷಕರೇ, ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ತಮಗೆಲ್ಲರಿಗೂ ಸರ್ವಜ್ಞಾನ ಫಾರ್ ಯು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇರೋ ಮಾಹಿತಿ ಏನಂತಂದರೆ 4.0 ನುಡಿ ಮತ್ತು 6.5 ನುಡಿ ಈ ಎರಡು ವರ್ಷನ್ನಲ್ಲಿ ಫೋಟೋಶಾಪ್ನಲ್ಲಿ ನೀವು ಕನ್ನಡ ಟೈಪ್ ಮಾಡಲಿಕ್ಕೆ ಹೋದಾಗ ಈ ಥರ ಬದಲಾವಣೆಗಳು ಆಗ್ತಾ ಇರ್ತವೆ. ಇಲ್ಲಿ ನೋಡಿ, ಇದು ಓದೋ ಥರ ಇದೆ, ಇಲ್ಲಿ ಓದಲಾರೋ ಥರ ಬಂದಿರುತ್ತೆ. ಸೊ ಇವಾಗ ನಾವು 4.0 ಮತ್ತು 6.5 ಎರಡು ಸಾಫ್ಟ್ವೇರನ್ನು ಫೋಟೋಶಾಪ್ CC 2018ನಲ್ಲಿ ಯಾವ ಥರ ಕರೆಕ್ಟಾಗಿ ಕನ್ನಡನ ಟೈಪ್ ಮಾಡೋದಂತ ಹೇಳಿ ತಿಳಿದುಕೊಳ್ಳೋಣ. ಸೊ ವಿಡಿಯೋನ ಶುರು ಮಾಡೋಕೆ ಮುನ್ನ ನೀವಿನ್ನೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ, ನೋಟಿಫಿಕೇಶನ್ ಬಟನ್ ಆನ್ ಮಾಡಿ ಇಟ್ಕೊಳ್ಳಿ. ನಾನು ಅಪ್ಲೋಡ್ ಮಾಡೋ ಎಲ್ಲ ಮಾಹಿತಿ ವಿಡಿಯೋಗಳು ನಿರಂತರವಾಗಿ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಇಲ್ಲಿ ನೋಡಿ ವೀಕ್ಷಕರೇ, ನಾನು ಎರಡು ಸಾಫ್ಟ್ವೇರ್ಗಳನ್ನು ನೀವು ಉಪಯೋಗ ಮಾಡೋದು ಹೇಗಂತೇಳಿ ತಿಳಿಸ್ಕೊಡ್ತೇನೆ. ಇವಾಗ ನಾವು ನೋಡಿ, ಮೊದಲನೇದಾಗಿ ಇಲ್ಲಿ ಎರಡು ಸಾಫ್ಟ್ವೇರ್ಗಳನ್ನು ಇನ್ಸ್ಟಾಲ್ ಮಾಡ್ಕೋಬೇಕು, ಸರಿನಾ? ಇಲ್ಲಿ ನೋಡಿ ಕೆಳಗಡೆ ನುಡಿ ಡೈರೆಕ್ಟ್ ಅಂತೇಳಿ ತೋರಿಸ್ತಾ ಇದ್ದೇನೆ. ನಂತರ ಇಲ್ಲಿ ಪಕ್ಕದಲ್ಲಿ 6.5 ಮಲ್ಟಿ ಲ್ಯಾಂಗ್ವೇಜ್ ಇದ್ದು ಇದು ಒಂದು ನುಡಿ ಸಾಫ್ಟ್ವೇರ್. ಈ ಎರಡು ಸಾಫ್ಟ್ವೇರ್ಗಳನ್ನು ನೀವು ಇನ್ಸ್ಟಾಲ್ ಮಾಡಬೇಕಾಗತ್ತೆ ನಿಮ್ಮ ಸಿಸ್ಟಮ್ನಲ್ಲಿ. ಸೊ ಇನ್ಸ್ಟಾಲ್ ಮಾಡೋ ಪ್ರೊಸೀಜರನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ, ಜೊತೆಗೆ ಅದನ್ನು ಯಾವ ಥರ ಸೆಟ್ ಮಾಡೋದಂತ ಕೂಡ ತಿಳಿಸ್ಕೊಡ್ತೀನಿ. ಇಲ್ಲಿ ಮೊದಲನೇದಾಗಿ ಇಲ್ಲಿ 4.0 ನಾನು ಆಕ್ಟಿವ್ ಮಾಡ್ತಾ ಇದ್ದೇನೆ. 4.0ದಲ್ಲಿ ಯಾವ ಥರ ನೀವು ಸಾಫ್ಟ್ವೇರನ್ನು ಯೂಸ್ ಮಾಡಿ ಇಲ್ಲಿ ಕನ್ನಡ ಟೈಪನ್ನು ಮಾಡ್ಬೋದು ಅಂತ ಹೇಳಿ ಕೂಡ ನಾನು ತೋರಿಸ್ತಾ ಇದ್ದೀನಿ. ನೋಡಿ, ಇಲ್ಲಿ 4.0 ಆಕ್ಟಿವೇಟ್ ಆಗಿದೆ. ಸೊ ಇಲ್ಲಿ ಏಕಭಾಷೆ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ದ್ವಿಭಾಷೆ ಯೂನಿಕೋಡ್ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಳೋದಲ್ಲ. ಸೊ ಇಲ್ಲಿ ಈ ಥರ ನೀವು ಮಾಡಿದಾಗ ಇಲ್ಲಿ ನೋಡಿ, ನೀವು ಕನ್ನಡ ಭಾಷೆಯನ್ನು ಯಾವ ಥರ ಟೈಪ್ ಮಾಡೋದಂತೇಳಿ ತಿಳಿಸ್ಕೊಡ್ತೀನಿ ನಾನು ಇವಾಗ. ಇದಿಷ್ಟೇ ಇರುತ್ತೆ, ನಾನಿಲ್ಲಿ ಚೇಂಜಸ್ ಏನು ಮಾಡೋದಿಲ್ಲ. ಸೊ ನಿಮಗೆ ಕನ್ಫ್ಯೂಷನ್ ಆಗೋದು ಬೇಡ ಅಂತೇಳಿ ಕೆಲವೊಂದನ್ನು ನಾನಿಲ್ಲಿ ಡಿಲೀಟ್ ಮಾಡ್ತಾ ಇದ್ದೇನೆ. ಸೊ ನಿಮಗೆ ಡಿಫ್ರೆನ್ಸಿಯೇಷನ್ ಕೂಡ ಇಲ್ಲಿ ಕಾಣಬೇಕಲ್ವ, ಹಾಗಾಗಿ. ಇವಾಗ ನೋಡಿ, ಇದು ಓದೋ ಥರ ಸರ್ವಜ್ಞಾನ, ಇದು ಕೂಡ ಸರ್ವಜ್ಞಾನನೇ, ಬಟ್ ಇಲ್ಲಿ ಬೇರೆ ಲ್ಯಾಂಗ್ವೇಜಲ್ಲಿ ಇದೆ. ಅಂದರೆ ಇದು ಓದಕ್ಕೆ ಬರದೇ ಇರೋವಂಥ ಒಂದು ಕನ್ನಡ ಲ್ಯಾಂಗ್ವೇಜಲ್ಲಿ ಇದೆ. ಸೊ ಇವಾಗ ಬರೋ ಥರ ಯಾವುದು ಮಾಡಬೇಕು ಅಂತಂದರೆ, ಇವಾಗ ನಾನು 4.0 ಆಕ್ಟಿವೇಟ್ ಮಾಡಿದ್ದೀನಲ್ವ, ಟೆಕ್ಸ್ಟನ್ನು ಕ್ಲಿಕ್ ಮಾಡಿಕೊಂಡು ನಾನಿಲ್ಲಿ 4.0ದಲ್ಲಿ ಟೈಪ್ ಮಾಡ್ತಾ ಇದ್ದೇನೆ. ಇವಾಗ ಕನ್ನಡ ಅಂತೇಳಿ ಟೈಪ್ ಮಾಡ್ತಾ ಇದ್ದೇನೆ. ನೋಡಿ, ಇದು ಕನ್ನಡ ಭಾಷೆ 4.0ದಲ್ಲಿ ಕರೆಕ್ಟಾಗಿ ಟೈಪ್ ಆಗ್ತಾ ಇದೆ. ಇಲ್ಲಿ ಕೆಲವೊಂದು ಸತಿ ಆಗೋದಿಲ್ಲ, ಆಗದೇ ಇರೋದಕ್ಕೂ ಕೂಡ ಕೆಲವೊಂದಿಷ್ಟು ಕಾರಣಗಳಿದೆ, ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದನ್ನು ಇವಾಗ ಡಿಲೀಟ್ ಮಾಡ್ತೀನಿ ನಾನು. ಮತ್ತೆ ಇವಾಗ ನಾವು ಇಲ್ಲಿ ನೋಡಿ, ಓದಕ್ಕೆ ಬರದೇ ಇರೋ ಥರ ಇದೊಂದು ಕನ್ನಡ ಭಾಷೆ ಇದೆ ಅಲ್ವಾ, ಇದನ್ನು ಸರಿಯಾಗಿ ಕನ್ನಡದಲ್ಲಿ ಯಾವ ಥರ ಟೈಪ್ ಮಾಡೋದಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇದು ಫಸ್ಟ್ ಮೆಥಡು ನಿಮಗೆ 4.0ದಲ್ಲಿ ತೋರಿಸಿದೆ ನನಗೆ. ಈ ಎರಡನೇ ಮೆಥಡು, ಇದನ್ನು ಕ್ಲೋಸ್ ಮಾಡ್ಕೊಳ್ಳಿ 4.0ನ. ನಂತರ 6.5 ಮಲ್ಟಿ ಲ್ಯಾಂಗ್ವೇಜ್ ಸಾಫ್ಟ್ವೇರನ್ನು ಆಕ್ಟಿವೇಟ್ ಮಾಡಬೇಕಾಗತ್ತೆ, ಅಂದರೆ ಓಪನ್ ಮಾಡ್ಕೊಳ್ಳಿ. ಈ ಒಂದು 6.5 ವರ್ಷನ್ ಕನ್ನಡ ನುಡಿ ಸಾಫ್ಟ್ವೇರು ಈ ಥರ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ನೀವು ಕನ್ನಡ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡಬೇಕು. ಕನ್ನಡ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡಿಕೊಂಡು ಇದನ್ನು ಮಿನಿಮೈಸ್ ಮಾಡಬೇಕು, ಇದನ್ನು ಕ್ಲೋಸ್ ಮಾಡೋದಲ್ಲ. ಯಾಕಂದರೆ ಬ್ಯಾಕ್ಗ್ರೌಂಡಲ್ಲಿ ಈ ಒಂದು ಸಾಫ್ಟ್ವೇರ್ ರನ್ನಿಂಗ್ ಇದ್ದರೆ ಮಾತ್ರ ನಿಮ್ಮ ಕನ್ನಡ ಲ್ಯಾಂಗ್ವೇಜ್ ವರ್ಕ್ ಆಗ್ತಾ ಇರುತ್ತೆ. ಸೊ ಇದನ್ನು ಟೆಕ್ಸ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇವಾಗ ನಾನು ಇದನ್ನು ಸರ್ವಜ್ಞಾನ ಅಂತೇಳಿ ಇಲ್ಲಿ ಏನು ಮೇಲ್ ಕಾಣ್ತಾ ಇದೆಯಲ್ಲ, ಇದನ್ನು ಈ ಲ್ಯಾಂಗ್ವೇಜನ್ನು ನಾನು ಕನ್ನಡದಲ್ಲಿ ಸರಿಯಾಗಿ ನಿಮಗೆ ಬರೋ ಥರ ತಿಳಿಸ್ಕೊಡ್ತೇನೆ. ಇದಕ್ಕೆ ಮೊದಲೇದಾಗಿ ಸಾಫ್ಟ್ವೇರನ್ನು ಇನ್ಸ್ಟಾಲ್ ಮಾಡಿಕೊಂಡು ನೀವೆಲ್ಲ ಸೆಟ್ ಮಾಡ್ಕೊಂಡಿದ್ರೆ ಮಾತ್ರ ಬರುತ್ತೆ. ಇಲ್ಲಿ ನೋಡಿ, ಕ್ಯಾರೆಕ್ಟರ್ ಅಂತ ಇದೆ ಅಲ್ವಾ, ಈ ಕ್ಯಾರೆಕ್ಟರನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಪ್ಯಾರಾಗ್ರಾಫ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ನೋಡಿ 4 ಲೈನ್ ಕಾಣ್ತಾ ಇದೆ ಅಲ್ಲ, ಆ 4 ಲೈನ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಲ್ಯಾಟಿನ್ ಆ್ಯಂಡ್ ಈಸ್ಟ್ ಏಷ್ಯನ್ ಲೇಔಟ್ ಅಂತ ಇದೆ. ಇದನ್ನು ಮಿಡಲ್ ಈಸ್ಟರ್ನ್ ಆ್ಯಂಡ್ ಸೌತ್ ಏಷ್ಯನ್ ಲೇಔಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ನಮ್ಮ ಕನ್ನಡ ಲ್ಯಾಂಗ್ವೇಜ್ ಕರೆಕ್ಟಾಗಿ ಬಂದಿತ್ತು ಇವಾಗ. ಸೊ ಇದೇ ಥರನೇ ನಿಮಗೆ ವಾಟ್ಸಪ್ಪಿಂದ ಏನಾದರೂ ಮೆಸೇಜ್ ಬಂದಿದ್ದರೆ ಕನ್ನಡದಲ್ಲಿ, ಆ ಕನ್ನಡ ಒಂದು ಅಕ್ಷರವನ್ನು ನೀವು ಫೋಟೋಶಾಪ್ನಲ್ಲಿ ಕೂಡ ವರ್ಕ್ ಮಾಡಬೇಕು ಅಂತಂದರೆ ಸೇಮ್ ಪ್ರೊಸೀಜರ್ ಇರುತ್ತೆ. ಇಲ್ಲಿ ನೋಡಿ, ಇದನ್ನು ನಾನು ಇಲ್ಲಿ ಪೇಸ್ಟ್ ಮಾಡ್ತಾ ಇದ್ದೀನಿ ವಾಟ್ಸಪ್ಪಿಂದ ಬಂದಿರುವಂಥ ಮೆಸೇಜನ್ನು. ಸೊ ಇದು ನೀವೇನಾದರೂ ಇದನ್ನು
ಫೋಟೋಶಾಪನ್ನು ನೀವು ಮತ್ತೆ ಕ್ಲೋಸ್ ಮಾಡಿದರೆ ಮತ್ತೆ ಈ ಸೆಟ್ಟಿಂಗನ್ನು ನೀವು ಮಾಡ್ಕೊಳ್ಳೇಬೇಕು. ಒಂದೊಂದ್ಸತಿ ಆಕ್ಟಿವೇಟ್ ಇರುತ್ತೆ, ಒಂದೊಂದ್ಸತಿ ಡಿಆಕ್ಟಿವೇಟ್ ಆಗಿರುತ್ತೆ ಅದು. ಸೊ ಇಲ್ಲಿ ನೋಡಿ, ನೀವು ಫೋಟೋಶಾಪ್ನಲ್ಲಿ ವಾಟ್ಸಪ್ಪಿಂದ ಬಂದಿರೋ ಕನ್ನಡ ಮೆಸೇಜನ್ನು ಟೈಪ್ ಮಾಡಿದಾಗ ಈ ಥರ ಬರ್ತಾ ಇತ್ತು ಮೊದಲು. ಇಲ್ಲಿ ನೋಡಿ ಈ ಥರ ಆಗ್ತಾ ಇತ್ತು. ಇದು ಮೊದಲಿತ್ತಲ್ಲ, ಸೊ ಓದೋಕೆ ಬರದೇ ಇರೋ ಥರ ಕನ್ನಡ ಲ್ಯಾಂಗ್ವೇಜ್ ಆಗಿತ್ತು. ಇದು ಸೇಮ್ ನೀವು ಮತ್ತೆ ಈ ಥರ ಮಾಡಿದರೆ ನಿಮಗೆ ಓದೋಕೆ ಬರೋ ಕನ್ನಡ ಲ್ಯಾಂಗ್ವೇಜ್ ಆಗುತ್ತೆ. ಸೊ ವೀಕ್ಷಕರೇ, ಈ ಎರಡು ಮೆಥಡ್ ನಮಗೆ ಉಪಯೋಗ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.